ಆತ್ಮೀಯರೇ, ತಮ್ಮೆಲ್ಲರಿಗೂ ಕೂಡ ರೆಡರ್ ಟಿವಿಗೆ ಸ್ವಾಗತ ಸುಸ್ವಾಗತ. ನಾನು ಅರುಣ್ ಕುಮಾರ್ ದಾವಣಗೆರೆ. ಆತ್ಮೀಯರೇ, ಇದೇ ಫೆಬ್ರವರಿ 2ನೇ ತಾರೀಕು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿರ್ತಕ್ಕಂಥ ಅಂದರೆ ವಿಲೇಜ್ ಅಕೌಂಟೆಂಟಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಬಂದಂಥ ಒಂದು ಮಾಹಿತಿ ಏನಿದು, ಇದು ವಿಶೇಷವಾಗಿರ್ತಕ್ಕಂಥ ಒಂದು ರಾಜ್ಯ ಪತ್ರಿಕೆ ಅಧಿಕೃತವಾಗಿ ಪ್ರಕಟಣೆಗೆ ಒಳಗಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ಏನು ಹೇಳಿದರೆ ವಿಲೇಜ್ ಅಕೌಂಟೆಂಟಿಗೆ ಸಂಬಂಧಪಟ್ಟಂತೆ ಅಂತೇಳಿ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತಾ ಇದ್ದೀನಿ. ನೋಡಿ, ವಿಲೇಜ್ ಅಕೌಂಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತೇಳಿ ನಿಮ್ಮ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ, ಭಾಳಷ್ಟು ಜನ ಕೇಳಿದರು ಪರೀಕ್ಷೆ ನಡೆಯುತ್ತಾ ಅಥವಾ ನೇರ ನೇಮಕಾತಿ ಅಂತೇಳ್ಬಿಟ್ಟು. ಇಲ್ಲಿ ಅಧಿಕೃತವಾಗಿ ಪರೀಕ್ಷೆ ಮೂಲಕವೇ ಆಯ್ಕೆ ಮಾಡಿಕೊಳ್ಳಾಗ್ತದೆ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ಗೆ ಕ್ಯಾಂಡಿಡೇಟ್ಗಳನ್ನು ಅನ್ನುವಂಥ ಒಂದು ಮಾಹಿತಿಯನ್ನು ಒತ್ತಂಥದ್ದು. ಇದು ನೋಡಿ, ಸೆಕೆಂಡ್ ಕಾಲಮಲ್ಲಿ ಓದ್ತಾ ಇದ್ದೀನಿ. ಬೈ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆನ್ ದ ಬೇಸಿಸ್ ಆಫ್ ದ ಮೆರಿಟ್ ಆಫ್ ದ ಮಾರ್ಕ್ಸ್ ಸೆಕ್ಯೂರ್ಡ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ ದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಅಂದರೆ KEA ಅವರು ಕಂಡಕ್ಟ್ ಮಾಡ್ತಕ್ಕಂತಹ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಪಡ್ಕೊಂಡಿರ್ತಕ್ಕಂಥ ಅಂಕಗಳ ಒಂದು ಮೆರಿಟ್ನ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಅಥವಾ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ KPSCನಾದರೂ ಕಂಡಕ್ಟ್ ಮಾಡ್ಬೋದು, KEA ಆದರೂ ಕೂಡ ಕಂಡಕ್ಟ್ ಮಾಡ್ಬೋದಾಗಿದೆ. ಆದರೆ ಯಾರಿಗೆ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಡ್ತಾರೆ ಅದರ ಆಧಾರದ ಮೇಲೆ, ಅಥವಾ ಬೇರೆ ಯಾವುದೇ ಸ್ಟೇಟ್ ಲೆವೆಲ್ ಇನ್ಸ್ಟಿಟ್ಯೂಷನ್ಸ್ ಓನ್ಡ್ ಬೈ ದ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಸ್ ಪರ್ ದ ಕರ್ನಾಟಕ ಸಿವಿಲ್ ಸರ್ವಿಸ್ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಅಂದರೆ ಎಕ್ಸಾಮಿನೇಷನ್ ಆಗ್ತಕ್ಕಂಥದ್ದು ಪಕ್ಕಾ ಆಯಿತು. ಇದಾದ ನಂತರವಾಗಿ ಏನು ಹೇಳಿದ್ದಾರೆ, ಟ್ರೈನಿಂಗ್ ಅಧಿಕೃತವಾಗಿ ಏನು ಮಾಹಿತಿ ಬಂದಿದೆಯೋ ಅದನ್ನು ನಿಮಗೆ ಕನ್ನಡದಲ್ಲಿ ತರ್ಜಮೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದೇನೆ ಅಷ್ಟೇ. ಆಫ್ಟರ್ ಅಪಾಯಿಂಟ್ಮೆಂಟ್ ಆಫ್ ಎವ್ರಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದರೆ ವಿಲೇಜ್ ಅಕೌಂಟೆಂಟನ್ನು ಹೆಸರು ಮರುನಾಮಕರಣ ಮಾಡಿಬಿಟ್ಟು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ, VAO ಅಂತ ಹೇಳ್ತಾ ಇದ್ದಾರೆ. ಈಸ್ ರಿಕ್ವೈರ್ಡ್ ಟು ಅಂಡರ್ಗೋ ಟ್ರೈನಿಂಗ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ದ ಪ್ರೊಬೇಷನ್. ಅಂದರೆ ಎಕ್ಸಾಮಿನೇಷನ್ ಬರೆದು ಆಯ್ಕೆ ಆದ ನಂತರವಾಗಿ ಅವರು ಟ್ರೈನಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ಆ ಕೋರ್ಸ್ ಆಫ್ ಟ್ರೈನಿಂಗ್ ಫಾರ್ ಅ ಪೀರಿಯಡ್ ನಾಟ್ ಎಕ್ಸೀಡಿಂಗ್ 6 ಮಂತ್ ಅಂದರೆ 6 ತಿಂಗಳಿಗಿಂತ ಹೆಚ್ಚು ಆಗದಂತೆ, ಅಂದರೆ 6 ತಿಂಗಳಲ್ಲಿ ಮುಕ್ತಾಯ ಆಗೋ ರೀತಿಯಲ್ಲಿ ಅವರಿಗೆ ಒಂದು ಟ್ರೈನಿಂಗನ್ನು ಕೊಡ್ತಾರೆ. ಅದನ್ನ ಪ್ರೊಬೇಷನರಿ ಪೀರಿಯಡ್ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅದಾದ ನಂತರವಾಗಿ ಆ ಒಂದು ಪ್ರೊಬೇಷನರಿ ಪೀರಿಯಡ್ಸಲ್ಲಿ ಒಂದಷ್ಟು ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಲಾಗ್ತದೆ. ಆ ಟೆಸ್ಟ್ಗಳಲ್ಲಿ ಅವರು ಪಾಸಾಗಬೇಕಾಗತ್ತೆ 1 ವರ್ಷದ ಒಳಗಾಗಿ. ನಂತರ ಇದು ಆಯ್ಕೆ ಪ್ರಕ್ರಿಯೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಒಮ್ಮೆ ಅಪಾಯಿಂಟ್ ಆದ ನಂತರವಾಗಿ ಟ್ರೈನಿಂಗ್ ಯಾವ ರೀತಿಯಾಗಿರುತ್ತೆ ಅಂತೇಳ್ಬಿಟ್ಟು ನಾವೆಲ್ಲ ನೋಡ್ಕೊಂಡಿದ್ದೀರಿ. ನೋಡಿ, ಬೈ ಆರ್ಡರ್ ಇನ್ ದ ನೇಮ್ ಆಫ್ ದ ಗವರ್ನರ್ ಆಫ್ ಕರ್ನಾಟಕ ಅಂದರೆ ಅಧಿಕೃತವಾಗಿ ಬಂದಿರತಕ್ಕಂಥ ಮಾಹಿತಿ ಇದಾಗಿದೆ. ನಂತರ ಪಕ್ಕದ ಕಾಲಮಲ್ಲಿ ಬನ್ನಿ. ಮಸ್ಟ್ ಹ್ಯಾವ್ ಪಾಸ್ಡ್ ಪ್ರೀ ಯೂನಿವರ್ಸಿಟಿ ಎಕ್ಸಾಮಿನೇಷನ್. ಕ್ವಾಲಿಫಿಕೇಷನ್ ಏನಾಗಿರಬೇಕಂದ್ರೆ PUC ಆಗಿರಬೇಕು. ಇಲ್ಲಿ ಹೇಳಿದ್ದಾರೆ ನೋಡಿ, ಪಾಸ್ಡ್ ಪ್ರೀ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಆರ್ ಆ್ಯನ್ ಇಕ್ವಿವೆಲೆಂಟ್ ಎಕ್ಸಾಮಿನೇಷನ್ ಅಂದರೆ ಡಿಪ್ಲೊಮಾ ಆಗಿದ್ದರೂ ಕೂಡ 10+2 ಅಂತ ಅರ್ಥ. ನಾನು ಕಳೆದ ವಿಡಿಯೋದಲ್ಲಿ PUCನವರಿಗೆ ಮಾತ್ರ ಬರುತ್ತೆ ಅಂತ ಹೇಳಿದ್ದೆ, ಯಾಕಂದರೆ ಅಲ್ಲಿವರೆಗಿದ್ದಂತಹ ಒಂದು ಅಪ್ಡೇಟ್ ಅಂದರೆ ನನಗಿದ್ದಂಥ ಅಪ್ಡೇಟನ್ನು ಆಧರಿಸಿ ನಾನು ಹೇಳಿದ್ದೆ. ಆದರೆ ಈ ಒಂದು ರಾಜ್ಯಪತ್ರದಲ್ಲಿ ನಮೂದನೆ ಆಗಿರೋ ರೀತಿಯಲ್ಲಿ ಅಧಿಕೃತವಾಗಿ ಹೇಳಿದ್ದಾರೆ 10+2 ಅಂತೇಳಿ. ಹಾಗಾಗಿ ಡಿಪ್ಲೊಮೋದವರು ಕೂಡ ಈ ಒಂದು ಎಕ್ಸಾಮನ್ನು ಬರೀಬೋದಾಗಿದೆ. ಸೊ ಇಷ್ಟು ಮಾಹಿತಿಯನ್ನು ನಾನು ನಿಮಗೆ ಗಮನಕ್ಕೆ ತರಬೇಕಾಗಿತ್ತು. ಮತ್ತು ದಿನನಿತ್ಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪತ್ರದಲ್ಲಿ ಈ ಒಂದು ವಿಲೇಜ್ ಅಕೌಂಟೆಂಟಿಗೆ ಸಂಬಂಧಪಟ್ಟಂತೆ ರಾಜ್ಯಪತ್ರ ಏನಾದರೂ ಹೊರಡಿಕೆ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗಲೂ ಕೂಡ ಆ ಮಾಹಿತಿಯನ್ನು ಕೂಡ ನಾನು ಹೊತ್ತು ಮುಂದಿನ ವೀಡಿಯೋದಲ್ಲಿ ಬರ್ತಾ ಇದ್ದೀನಿ. ಭಾಳಷ್ಟು ಜನ ಸಿಲೆಬಸ್ಸನ್ನು ಕೂಡ ಕೇಳಿದ್ರಿ, ಅದಕ್ಕೂ ಕೆಲವೊಂದು ಉತ್ತರಗಳನ್ನು ಕೊಡ್ತೀನಿ ನಾನು. ಆಮೇಲೆ ಇನ್ನೂ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಂಥ ಪ್ರಯತ್ನವನ್ನು ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.